ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಲ್ ಫಾರ್ಮ್ ಆದಮೇಲೆ ಸ್ಟಡಿ ವ್ಲಾಗನ್ನು ಇದನ್ನು ಫಸ್ಟ್ ಅಪ್ಲೋಡ್ ಮಾಡಾಕ್ತೀನಿ. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ವರಮಹಾಲಕ್ಷ್ಮಿ ದಿವಸ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಿಮಗೆ ಹೇಳಿದ್ದೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಯಾವುದೇ ಸ್ಟಡಿ ವ್ಲಾಗ್ಸ್ಗಳನ್ನು ಮಾಡೋಕ್ಕಾಗಿಲ್ಲ. ಬಟ್ ಸ್ಟಡಿ ಮಾತ್ರ ಕಂಟಿನ್ಯೂ ಐತಿ. ಬಟ್ ಡೈಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮತ್ತು ಆ ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಟೆಲಿಗ್ರಾಮಲ್ಲಿ ಮತ್ತೊಂದು ಚಾನಲನ್ನು ಓಪನ್ ಮಾಡಿ ನಿಮ್ಮ ಜೊತೆ ಸ್ಟಡಿ ಟೈಮಿಂಗ್ಸ್ಗಳನ್ನು ಶೇರ್ ಮಾಡ್ತೀನಿ ಅಂಥೇಳಿ. ಬಟ್ ಲಾಸ್ಟ್ ಏನು ಟೆಲಿಗ್ರಾಮ್ದು ಇಶ್ಯೂ ಆಗಿತ್ತಲ್ಲ, ಅದಾದಮೇಲೆ ನಾನು ಯಾವುದೇ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಅಪ್ಡೇಟ್ ಕೊಟ್ಟಿರಲಿಲ್ಲ ಮತ್ತು ಅದನ್ನು ಯೂಸ್ ಕೂಡ ಮಾಡಿರಲಿಲ್ಲ. ಅದಾದಮೇಲೆ ಏನಾಗಿತ್ತೋ ಗೊತ್ತಿಲ್ಲ, ನನ್ನ ನಂಬರಿಂದ ಯಾವುದೇ ಚಾನಲನ್ನು ಓಪನ್ ಮಾಡೋಕತ್ರೂ ಪರ್ಮಿಷನ್ ನಿಮಗಿಲ್ಲ ಅಂತಲೇ ಬರಾಕ್ತೈತಿ. ಬಟ್ ಬೇರೆ ನಂಬರಿಂದ ಅಂದ್ರೆ ಬೇರೆ ನಂಬರ್ ನನ್ನ ಹತ್ರ ಇಲ್ಲ, ಇರೋದು ಒಂದೇ ನಂಬರ್, ಅದರಿಂದನೇ ಮಾಡಬೇಕಿತ್ತು. ಬಟ್ ನೋಡೋಣ, ಇನ್ನು ನನ್ನ ಮಗಂದು ಅಥವಾ ನಮ್ಮ ಮನೆಯವ್ರದ್ದು ನಂಬರ್ ಹಾಕಿ ಟೆಲಿಗ್ರಾಮನ್ನು ಓಪನ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಮತ್ತು ಇವತ್ತು ನಾನು ಬೆಳಿಗ್ಗೆಯೇ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇದು ಸ್ಯಾಟರ್ಡೆ ವಿಡಿಯೋ, ವರಮಹಾಲಕ್ಷ್ಮಿ ಪೂಜೆಯದ್ದು ಮರುದಿವಸದ ವಿಡಿಯೋ. ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡಾಕ್ತೀನಿ, 2-3 ದಿವಸಗಳ ನಂತರ ಅಪ್ಲೋಡ್ ಮಾಡಾಕ್ತೀನಿ. ಇದು ಶನಿವಾರದ ವಿಡಿಯೋ ಆಗಿರ್ತೈತಿ. ಶನಿವಾರ ಅಕ್ಷನ್ ಸ್ಕೂಲ್ ಸೂಟಿ ಇತ್ತು, ಹೀಗಾಗಿ ನನಗೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಸಿಕ್ತು. ಜಲ್ದಿನೇ ಎದ್ದು ಫ್ರೆಶ್ ಅಪ್ ಆಗಿ ನಾನು ಸ್ಟಡಿ ಮಾಡ್ಕೋತಾ ಕುಂತೀನಿ. ಈ ರೀತಿ ಟೈಮ್ ಸಿಕ್ಕಾಗಲೆಲ್ಲ ಯೂಸ್ ಮಾಡ್ಕೊಂಬಿಡ್ಬೇಕು. ಟೈಮ್ ನಮಗೋಸ್ಕರ ಬರಲ್ಲ, ನಾವು ಟೈಮನ್ನು ಸೆಟ್ ಮಾಡಿಕೊಂಡು ಅಭ್ಯಾಸ ಮಾಡಬೇಕಾಗ್ತೈತಿ. ನಮ್ಗೆ ಟೈಮ್ ಸಿಗಂಗಿಲ್ಲ, ನಮ್ಮದು ಮನೆ ಕೆಲಸ ಐತಿ, ನಮ್ಮ ಮಕ್ಕಳದಾವು, ಯಾವುದೇ ನೆವ ತೆಗಿಯೋಂಗಿಲ್ಲ. ಈ 2 ತಿಂಗಳೂ ಉಳಿದಿಲ್ಲ. ಈಗ ಎಚ್ ಕೆದವ್ರಿಗೆ ಸ್ವಲ್ಪ ಟೈಮ್ ಇರ್ಬೋದು, ಬಟ್ ನಾನ್ ಎಚ್ ಕೆದವ್ರಿಗಂತೂ ಅದಕ್ಕಿಂತಲೂ ಕಡಿಮೆ ಟೈಮ್ ಐತಿ. ಇರುವಂತಹ ಟೈಮನ್ನು ಯೂಸ್ ಮಾಡಿಕೊಳ್ರಿ ಒಳ್ಳೆ ರೀತಿಯಲ್ಲಿ. ನಾನು ಬೆಳಿಗ್ಗೆ ಈಗ 7 ಗಂಟೆ ಆಗಿತ್ತು, ಆವಾಗಲೇ ಫ್ರೆಶ್ ಅಪ್ ಆಗಿ ಓದ್ಕೋತಾ ಕುಂತೀನಿ. ಇದಕ್ಕಿಂತಲೂ ಜಲ್ದಿ ಹೇಳೋಕ್ಕಾಗಲ್ಲ, ಯಾಕಂದರೆ ಲೇಟ್ ನೈಟ್ ನಾನು ಸ್ಟಡಿ ಮಾಡಿರ್ತೀನಿ. ಲಾಸ್ಟ್ 1 ಅಥವಾ 1:15, 1:20 ತನಕ ಅಭ್ಯಾಸ ಮಾಡ್ತೀನಿ. ಅದಾದಮೇಲೆ ಮುಂಜಾನೆ ಬೇಗ ಏಳು ಅಂತಂದ್ರೆ ಆಗಲ್ಲ. ಸ್ಕೂಲ್ ಇದ್ದಾಗ ಏಳಲೇಬೇಕು, 6:15 ತನಕ ಹೇಳ್ತೀನಿ. ಬಟ್ ಇವತ್ತು ಸ್ಕೂಲ್ ಇರಲಿಲ್ಲಲ್ಲ, ಸ್ವಲ್ಪ ಆರಾಮಾಗಿ ಎದ್ದೀನಿ. 6:45 ಹಂಗೆ ಎದ್ದು ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಓದ್ಕೋತಾನೆ ಕುಂತೀನಿ. ಎಷ್ಟಾಗುತ್ತೋ 1 ಅವರ್ ಆದರೂ ಓದಬೇಕು ಅಂಥೇಳಿ. ಈಗ ನಾನು ತೊಗೊಂಡಿರುವಂತಹ ವಿಷಯ 10th ಕ್ಲಾಸಿಂದು ಸೈನ್ಸ್ ತೊಗೊಂಡಿನಿ. ನಾನು ಈಗ ಅದು ಕ್ಲಾಸ್ಗಳನ್ನು ಮುಗಿಸ್ಕೊಳ್ಳೋ ಬದಲು ಈಗ ನಮ್ಗೆ ಏನು ಸಿಲೆಬಸ್ ಕೊಟ್ಟಾರಲ್ಲ ಅದರ ಪ್ರಕಾರ ನಾನು ಸ್ಟಡಿ ಮಾಡಾಕ್ತೀನಿ. ಸಿಲೆಬಸ್ನಲ್ಲಿ ಯಾವ ರೀತಿಯಾಗಿ 1 by 1 ಕೊಟ್ಟಾರಲ್ಲ ಅದರ ಅನುಕ್ರಮವಾಗಿ ನಾನು ಅಭ್ಯಾಸ ಮಾಡ್ಕೋತಾ ಹೊಂಟೀನಿ ಟಾಪಿಕ್ಸ್ಗಳನ್ನು. ಈ ರೀತಿಯಾಗಿ ನನ್ನ ಅಭ್ಯಾಸ ನಡೆದೈತಿ. ಹೆಚ್ಚಿನ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಆಗ್ತೈತೆ ಇಲ್ಲ ಗೊತ್ತಿಲ್ಲ, ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಟ್ಲೀಸ್ಟ್ ವಾರದಲ್ಲಿ 1 ಅಥವಾ 2 ವಿಡಿಯೋಸ್ಗಳನ್ನಾದರೂ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಟೋಟಲಿ ನಾನು ಬಿಡಬೇಕು ಅಂತಲೇ ಅಂದ್ಕೊಂಡಿದ್ದೆ, ಯಾಕಂದ್ರೆ ಫುಲ್ ಶಾರ್ಟ್ ಟೈಮ್ ಐತಿ. ಇದರಲ್ಲಿ ಪೂರ್ತಿ ನಾನು ಅಭ್ಯಾಸ ಕವರ್ ಮಾಡ್ಕೊಳ್ಳೋದಾಗಲ್ಲ. ವಿಡಿಯೋಸ್ಗಳನ್ನು ಮಾಡ್ಕೋತ ಕುಂತ್ರೆ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ಭಾಳಷ್ಟು ಜನ ಕೇಳಾಕ್ತಾರೆ ಅಂಥೇಳಿ ವಾರದಲ್ಲಿ 1-2 ಆದರೂ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಈಗ ಮಧ್ಯಾಹ್ನದ ಟೈಮಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಓದ್ಕೋತಾ ಕುಂತೀನಿ. ಮತ್ತು ಈಗ ತೊಗೊಂಡಿರುವಂತಹ ವಿಷಯ ಸೋಷಿಯಲ್ ಸೈನ್ಸ್. ಆಲ್ಮೋಸ್ಟ್ ನಾನು ಫಸ್ಟಿಗೆ ಏನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಏನು ಓದ್ಕೋತ ಕುಂದಿರ್ತೀನಲ್ಲ ಅವಾಗೆಲ್ಲ ಸೈನ್ಸ್ ಮತ್ತು ಒಂದು ಟಾಪಿಕ್ ಮ್ಯಾಥ್ಸ್, ಒಂದು ಟಾಪಿಕ್ ಸೋಷಿಯಲ್ ಸೈನ್ಸ್, ಈ ಸೆಕೆಂಡ್ ಪಾರ್ಟಲ್ಲಿ PhD ದವ್ರಿಗೆ ಏನು ಬರ್ತಾವಲ್ಲ ಅದನ್ನೆಲ್ಲ ಕವರ್ ಮಾಡ್ಕೊಂಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟನ್ನು ಅಟ್ಲೀಸ್ಟ್ ಒಂದೊಂದು ಲೆಸನನ್ನು ಕವರ್ ಮಾಡ್ಕೋತಾ ಹೊಂಟೀನಿ. ಸಣ್ಣದಿತ್ತಂದರೆ 2 ಲೆಸನ್ನು, ಇಲ್ಲ ಸೈನ್ಸ್ ಅಂದ್ರೂ ಒಂದೇ ಲೆಸನ್ ಆಗ್ತಾವೆ, ಭಾಳ ದೊಡ್ಡ ಲೆಸನ್ ಅದಾವೆ 9th 10th ಒಳಗೆ. ಸೋಷಿಯಲ್ ಸೈನ್ಸಲ್ಲಿ ಸಣ್ಣ ಟಾಪಿಕ್ ಅದಾವು. ಈಗ ಕರ್ನಾಟಕ ಹಿಸ್ಟ್ರಿ ಬಂತು ಅಂದ್ರೆ ಭಾಳಷ್ಟು ಸಣ್ಣ ಟಾಪಿಕ್ ಅದಾವು. 3-4 ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡ್ಬೋದು. ಆ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ದೊಡ್ಡ ಟಾಪಿಕ್ಸ್ ಇತ್ತಂದ್ರೆ 1 ಅಥವಾ 2 ಟಾಪಿಕ್, ಇಲ್ಲ ಸಣ್ಣ ಟಾಪಿಕ್ ಇದ್ದೆ ಅಂದ್ರೆ 3-4 ಮುಗಿಸ್ಕೋತೀನಿ. ಈ ರೀತಿಯಾಗಿ ಮಧ್ಯಾಹ್ನದ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಮಾಡ್ಕೊಳಾಕ್ತೀನಿ.
ಮತ್ತು ನಿಮ್ಮದು ರೊಟೀನ್ ಯಾವ ರೀತಿಯಾಗಿ ನಡೆದೈತೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಬಹಳಷ್ಟು ಜನ ನನ್ನ ಜೊತೆಗೆ ಅಭ್ಯಾಸ ಮಾಡ್ತಿದ್ರಿ ಪಿ ಎಸ್ ಟಿ ಆರ್ಗೆ, ಅದು ಸಾರಿ ಟಿ ಇ ಟಿ ಪೇಪರ್ 1 ಪೇಪರ್ 2ಗೆ. ಬಟ್ ನಿಮಗೆ ಗೊತ್ತೈತಿ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಎಡಿಟಿಗೆ ಮತ್ತು ಈ ಸೌಂಡ್ ಕೊಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತೈತಿ. ಕಟ್ ಮಾಡಬೇಕು ವಿಡಿಯೋಸ್ಗಳನ್ನು, ಮತ್ತು ಯಾವುದು ಸ್ಪೀಡ್ ಮಾಡ್ಕೋಬೇಕು, ನೆಕ್ಸ್ಟ್ ಯಾವ್ದ್ಯಾವುದು ಓದಿನಿ ಎಲ್ಲ ನೆನ್ಪಿಟ್ಕೊಂಡು ಅದನ್ನು ನಿಮ್ಮ ಮುಂದೆ ಹೇಳಬೇಕು, ಎಲ್ಲವೂ ಕೂಡ ಇರ್ತಾವೆ. ಇದು ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಂಗಿಲ್ಲ, ಯಾಕಂದರೆ ಶಾರ್ಟ್ ಟೈಮ್ ಇರೋದ್ರಿಂದ ಹೆಚ್ಚು ನಾವು ಅಭ್ಯಾಸದ ಕಡೆಗೆ ಗಮನ ಕೊಡಬೇಕಾಗೈತಿ. ಅದಕ್ಕೋಸ್ಕರ ಮತ್ತು ನಾನು ಸಿಲೆಬಸ್ನ ಪ್ರಿಂಟೌಟನ್ನು ತೆಗೆದಿಟ್ಕೊಂಡ್ಬಿಟ್ಟಿನಿ. ಯಾವ್ಯಾವ ಟಾಪಿಕ್ಸ್ಗಳನ್ನ ಓದ್ಕೋತೀನಿ ಅದನ್ನೆಲ್ಲ ರೈಟ್ ಮಾರ್ಕ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಟಾಪಿಕ್ ವೈಸ್ ಅವರು ಸೈನ್ಸ್ ಮತ್ತು ಸೋಷಿಯಲ್ ಮ್ಯಾಥ್ಸ್ ಏನು ಟಾಪಿಕ್ಸ್ಗಳನ್ನ ಅವ್ರು ಕೊಟ್ಟಾರಲ್ಲ ಅದೇ ಪ್ರಕಾರವಾಗಿಯೇ ಮಾಡ್ಕೋತಾ ಹೊಂಟೀನಿ. ರ್ಯಾಂಡಮ್ ಆಗಿಲ್ಲ, ಅವ್ರು ಯಾವ ರೀತಿ ಕೊಟ್ಟಾರಲ್ಲ ಅದೇ ಬುಕ್ಸ್ಗಳು ರ್ಯಾಂಡಮ್ ಆಗ್ತಾವೆ, 9th 8th 10th ಈ ರೀತಿಯಾಗಿ. ಬಟ್ ಅವ್ರ ಟೈಮ್ ಟೇಬಲ್ ಅವ್ರು ಕೊಟ್ಟಿರುವಂತಹ ಸಿಲೆಬಸ್ನ ಪ್ರಕಾರ ನಾನು ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಇವುಗಳನ್ನು ತೊಗೊಂಡು ಹೊಂಟೀನಿ. ಮ್ಯಾಥ್ಸ್ ಇನ್ನೂ ಒಂದು 2-3 ಟಾಪಿಕ್ ಅಷ್ಟೇ ಕವರ್ ಆಗ್ಯಾವ, ಜಾಸ್ತಿ ಆಗಿಲ್ಲ. ಒಂದು ನಂಬರ್ಸ್ಗಳಾಗೈತಿ, ನೆಕ್ಸ್ಟ್ ಶೇಕಡಾವಾರು ಮುಗಿಸ್ಕೊಂಡಿನಿ, ಅದಾದಮೇಲೆ ವರ್ಗಗಳು ವರ್ಗಮೂಲಗಳು ಮುಗ್ದವು. ಇನ್ನೂ ಬಹಳಷ್ಟು ಟಾಪಿಕ್ಸ್ಗಳು ಬಾಕಿ ಅದಾವು, ಅದನ್ನೆಲ್ಲ ಸ್ಟಡಿ ಮಾಡ್ಕೋಬೇಕು. ಮತ್ತು ಮ್ಯಾಥ್ಸ್ಗಾಗಿ ಯಾವುದೇ ಅಕ್ಯುರೇಟ್ ನನಗೆ ಚಾನಲ್ಸಿಗೆ ಆಗ್ತಿಲ್ಲ, ಎಲ್ಲ ಪೇಡೆಡ್ ಕ್ಲಾಸ್ ಅದಾವೆ. ಪೇಯ್ಡ್ ಕ್ಲಾಸಲ್ಲಿ ನನಗೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ನಾನು ಯಾವುದೇ ಪೇಯ್ಡ್ ಕ್ಲಾಸನ್ನು ತೊಗೊಂಡಿಲ್ಲ. ಆದಷ್ಟು ನಾನೇ ಪ್ರಿಪೇರ್ ಮಾಡಬೇಕು ಎಕ್ಸಾಮ್ಗೆ ಅಂಥೇಳಿ. ನೀವು ಬೇಕಿದ್ರೆ ನಾನು ಸಜೆಸ್ಟ್ ಮಾಡೋದು ಕರ್ನಾಟಕ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರ್ ಅದಾರ, ಅವ್ರದ್ದು ಬೆಸ್ಟ್ ಐತಿ. ಅದು ಬಿಟ್ಟರೆ ಉದಯ ಸ್ಟಡಿ ಸರ್ಕಲ್ ಸರ್ದು ನೀವು ಪೇಯ್ಡ್ ಕ್ಲಾಸ್ಗಳನ್ನು ತೊಗೋಬೋದು. ಇವರಿಬ್ಬರನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಗೊತ್ತಿಲ್ಲ ಅಷ್ಟು. ನಾನು ಇವ್ರದ್ದೇ ನೋಡ್ತಿದ್ದೆ ವಿಡಿಯೋಸ್ಗಳು. ಈಗಲಾದರೂ ಅವರು ಹಾಕಿರುವಂಥ ಯೂಟ್ಯೂಬ್ನಲ್ಲಿ ಏನು ಇದು ಕ್ಲಾಸ್ಗಳನ್ನು ಬಿಟ್ಟಿರ್ತಾರಲ್ಲ, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರ್ತಾರಲ್ಲ ಪಬ್ಲಿಕ್ಕಾಗಿ, ಅವುಗಳನ್ನು ನೋಡ್ತೀನಿ. ಬಟ್ ಯಾವುದೇ ಪೇಯ್ಡ್ ಕ್ಲಾಸ್ಗಳನ್ನು ತೊಗೊಂಡಿಲ್ಲ. ಈ ರೀತಿ ಮಧ್ಯಾಹ್ನದ ಟೈಮಲ್ಲಿ ಸೋಷಿಯಲ್ ಸ್ಟಡಿಯನ್ನು ಮಾಡ್ಕೊಳಾಗ್ತೀನಿ. ಮತ್ತು ಇನ್ನೊಂದು, ಬಹಳಷ್ಟು ಜನ ಕಂಪ್ಯೂಟರ್ಗಾಗಿ ಮತ್ತು ಮೆಂಟಲ್ ಎಬಿಲಿಟಿಗಾಗಿ ಯಾವುದು ವಿಡಿಯೋಸ್ಗಳನ್ನು ನೋಡ್ತೀರಿ ಅಂತ ಕೇಳಾಗ್ತಿದ್ರಿ. ಕಂಪ್ಯೂಟರ್ ಬಗ್ಗೆ ಅಂತೂ ಬಹಳಷ್ಟು ನಾನು ಮೊದಲೇ ಹೇಳಿ, ನಮ್ಮ ಪಿ ಎಸ್ ಟಿ ಆರ್ಗೆ ಏನು ಓದ್ಕೊಳಾಗ್ತೀನಿ ಅಂಥೇಳಿ, ನಾನು ಎಮ್ ಜೆ ಅಕಾಡೆಮಿಯವ್ರದ್ದು ಅವ್ರದ್ದೇ ನೋಡ್ತೀನಿ. ಎಮ್ ಜೆ ಅಕಾಡೆಮಿಯಲ್ಲಿ ಸುನೀಲ್ ಚೌಹಾಣ್ ಸರ್ದೇ ವಿಡಿಯೋಸ್ಗಳನ್ನು ನೋಡ್ತೀನಿ. ಜೊತೆಗೆ ಮೆಂಟಲ್ ಎಬಿಲಿಟಿಗಾಗಿ ನಾನು ಬುಲ್ಬುಲೆ ಸರ್ದು ಮತ್ತು ಇನ್ನೊಂದೆರಡು ವಿಡಿಯೋಸ್ಗಳನ್ನು ನೋಡ್ತೀನಿ. ಅದನ್ನು ನಿಮ್ಗೆ ನೇಮ್ ಹೇಳ್ತೀನಿ, ಬಟ್ ಬುಲ್ಬುಲೆ ಸರ್ದು ಹೆಚ್ಚು ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನ್ ನಡೆದೈತಿ. ಈಗ ನೈಟ್ ಟೈಮಲ್ಲಿ ಮಧ್ಯಾಹ್ನ ಮುಂಜಾನೆ 1 ಅವರ್ ಮಾಡಿದ್ದೆ, ಮಧ್ಯಾಹ್ನ 2-3 ಗಂಟೆ ಸೋಷಿಯಲ್ ಸ್ಟಡಿ ಜೊತೆಗೆ ಆರೋಗ್ಯ ಮೌಲ್ಯ ಶಿಕ್ಷಣದ ವಿಡಿಯೋಸ್ಗಳನ್ನು, ಇದರ ಜೊತೆಗೆ ನಾನು ಕೆಲಸ ಮಾಡ್ಕೋತಾ ವಿಡಿಯೋಸ್ಗಳನ್ನು ಕೂಡ ಕೇಳಿರ್ತೀನಿ. ಮೊನ್ನೆ ಯಾರೋ ಕಮೆಂಟ್ ಮಾಡಿದರು, 7-8 ತಾಸು ಅಭ್ಯಾಸ ಮಾಡಿದರೆ ಸಾಕಾಗಲ್ಲ ಅಂಥೇಳಿ. ಕೂತು ಅಭ್ಯಾಸ ಮಾಡೋದು ಲೇಡೀಸ್ಗಳಿಗೆ 7-8 ತಾಸು ಬಹಳಷ್ಟು ಆಯಿತು. ಜೊತೆಗೆ ನಾನು ಕೆಲಸ ಮಾಡ್ಕೋತಾನೆ 3-4 ತಾಸು ಕವರ್ ಮಾಡಿರ್ತೀನಿ. ಅಲ್ಲಿ ಅಟ್ಲೀಸ್ಟ್ 3-4 ವಿಡಿಯೋಸ್ಗಳನ್ನು ಕವರ್ ಮಾಡ್ಕೊಂಡಿರ್ತೀನಿ. ಇದು ಇಂಗ್ಲೀಷ್ ಗ್ರಾಮರ್ ವಿಡಿಯೋಸ್ಗಳಾಗಿರ್ಬೋದು, ಜನರಲ್ ನಾಲೆಡ್ಜ್ ವಿಡಿಯೋಸ್ಗಳಾಗಿರ್ಬೋದು, ಕನ್ನಡ ಮತ್ತು ಸೈಕಾಲಜಿ, ಇವೆಲ್ಲ ವಿಡಿಯೋಸ್ಗಳನ್ನು ನಾನು ಕೆಲಸಕ್ಕೆ ಮಾಡ್ತಾ ಕೇಳ್ಕೊತೀನಿ. ಬಟ್ ಕೂತು ಅಭ್ಯಾಸ ಮಾಡೋದಂದ್ರೆ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಈ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸ್ವಲ್ಪ 20 ಮಾರ್ಕ್ಸ್ ಇರೋದ್ರಿಂದ ಅವುಗಳನ್ನು ಕೂಡ ಕುಂತು ನೀಟಾಗಿ ನೋಡ್ಕೋತೀನಿ. ಬಟ್ ಈ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್ ಇವೆಲ್ಲ ವಿಡಿಯೋಸ್ಗಳು ಆಲ್ರೆಡಿ ನಾವು ಓದಿರೋದ್ರಿಂದ ನಾನು ಕೆಲಸ ಮಾಡ್ತಾನೆ ಕೇಳ್ತಿರ್ತೀನಿ. ಈಗ ರಾತ್ರಿ ಟೈಮಲ್ಲಿ, ರಾತ್ರಿ ಅಂದರೆ 7 ಗಂಟೆ 6:30 ಗಂಟೆಯಿಂದ ಕುಂತಿರ್ತೀನಿ ಸಾಯಂಕಾಲ ಟೈಮಲ್ಲಿ. ಆವಾಗ ಕುಂತ್ನಂದ್ರೆ 10:30 ತನಕ ಅಥವಾ 11 ತನಕನೂ ಆಗ್ತೈತಿ. 6:30 11 ತನಕ ಕುಂತು ಅಭ್ಯಾಸ ಮಾಡ್ತೀನಿ. ಮಧ್ಯಾಹ್ನದ ಟೈಮು ಮತ್ತು ಮುಂಜಾನೆ ಟೈಮು ಮತ್ತು ಕೆಲಸದ ಟೈಮಲ್ಲಿ ವಿಡಿಯೋಸ್ಗಳನ್ನು ಬಿಟ್ಟು ಮತ್ತು ಎಕ್ಸ್ಟ್ರಾ ಈ ಟೈಮಲ್ಲಿ ನಾನು ಓದ್ಕೊಳಾಗ್ತಿದ್ದು ಸೈಕಾಲಜಿ ಸ್ಟಡಿ ಸ್ಟಾರ್ಟ್ ಮಾಡೀನಿ.
ನಾನು ಫಸ್ಟದ್ದು ಓದ್ಕೊಂಡಿದ್ದೆ, ಇನ್ನು ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬೆಳವಣಿಗೆ ಮತ್ತು ವಿಕಾಸ. ಇದು 15 ಮಾರ್ಕ್ಸ್ ಇರೋದ್ರಿಂದ ನಾನು ಏನು ಮಾಡತ್ತೀನಿ, ಫುಲ್ ವಾಮದೇವ್ಪುರ ಪುಸ್ತಕ 360 ಪೇಜಸ್ ಏನೋ ಐತಿ, 12ರಿಂದ 15 ಪೇಜ್ ಡೈಲಿ ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಟೇಲ್ ಆಗಿ 12ರಿಂದ 15 ಪೇಜಸ್ ಜೊತೆಗೆ ಅದ್ರ ಬಗ್ಗೆ ಮರುದಿವಸ ಏನು ಮಾಡ್ತೀನಿ, ಕ್ವೆಶನ್ ಆನ್ಸರ್ಸ್ಗಳನ್ನು ಕೇಳ್ಕೊತೀನಿ, ಕೆಲಸ ಮಾಡ್ತೀನಿ. ಈ ರೀತಿ ಸೈಕಾಲಜಿ ಸ್ಟಡಿ ನಡೆದೈತಿ. ಈ ರೀತಿಯಾಗಿ ಲೇಟ್ ನೈಟಲ್ಲಂದ್ರೂ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಅವೆರಡೇ ನಾನು ಮಾಡೋದು. ಬಟ್ ಇವತ್ತು ಲೇಟ್ ನೈಟ್ ಅಭ್ಯಾಸ ಕೂಡ ಮಾಡಿದೆ. ಇದಾದಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಶನಿವಾರದ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಭ್ಯಾಸಕ್ಕೆ ಕುಂತಿದ್ದೆ. ಶನಿವಾರ ನಿಮಗೆ ಗೊತ್ತೈತಿ, ಒಂದು 2-3 ವಿಡಿಯೋಸ್ಗಳಲ್ಲಿ ಹಾಕಿದ್ದೆ ನಾನು. ಶನಿವಾರ ಹನುಮಾನ್ ಚಾಲೀಸ್ ಪಠಣ ಮಾಡ್ಲಿಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಮನೆ ಹತ್ರನೇ ಐತಿ ಉಗ್ರ ಹನುಮಾನ್ ದೇವಸ್ಥಾನ ಅಂಥೇಳಿ. ಅದು ಯಾಕೋ ನನಗೆ ಗ್ಯಾಪ್ ಮಾಡೋಕ್ಕಾಗತ್ತಿಲ್ಲ, ಹೋಗಲೇಬೇಕು ಅಂಥೇಳಿ ಶನಿವಾರ ಒಂದು ಅರ್ಧದಿಂದ ಪೌಣ ತಾಸು ಟೈಮ್ ಮಾಡಿಕೊಂಡು ಅಲ್ಲಿ ಹನುಮಾನ್ ಚಾಲೀಸ್ ಎಲ್ಲರ ಜೊತೆಗೂ ಕೂಡ ಪಠಣ ಮಾಡಿ ಮತ್ತೆ ಬಂದು ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಇದ್ರ ಮಧ್ಯದಲ್ಲಿ ಅಡುಗೆ ಕೆಲಸನೂ ಇತ್ತಂದ್ರೆ ಹೋಗಿ ಪಟ್ ಮಾಡಿ ಬಂದು ಮತ್ತೆ ಅಭ್ಯಾಸಕ್ಕೆ ಕೊಡೋದು. ಈ ರೀತಿಯಾಗಿ ಡೈಲಿ ನನ್ನ ಸ್ಟಡಿ ರೊಟೀನ್ ನಡೆದೈತಿ. ನೀವು ಕೂಡ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೇನೆ ನಿಮ್ಮ ಸ್ಟಡಿ ರೊಟೀನನ್ನು ಇಟ್ಕೋರಿ. ಸ್ಕೂಲ್ 1 to 10th ಬುಕ್ಸ್ಗಳನ್ನು ಬಿಟ್ಟರೆ ನಾನು ಬೇರೆ ಯಾವುದೂ ಬುಕ್ಸ್ಗಳನ್ನು ಓದಾಗ್ತಿಲ್ಲ. ಸೈಕಾಲಜಿಗೆ ವಾಮದೇವ್ಪುರ ಪುಸ್ತಕ ಓದ್ತೀನಿ ಮತ್ತು ಕಂಪ್ಯೂಟರ್ಗಾಗಿ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಬೇರೆ ಯಾವುದೂ ಎಕ್ಯುರೇಟ್ ಪುಸ್ತಕಗಳನ್ನು ಯಾವುದೂ ತೊಗೊಂಡಿಲ್ಲ. ನಿಮಗೆ ಮೊದಲೇನೂ ನಾನು ಹೇಳೀನಿ, ಒಂದು 2-3 ಪುಸ್ತಕಗಳನ್ನು ಬಿಟ್ಟರೆ ಬೇರೆ ಯಾವುದು ಪುಸ್ತಕಗಳನ್ನು ನಾನು ಪರ್ಚೇಸ್ ಮಾಡಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇವತ್ತಿನ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಬಟ್ ಲೇಟ್ ನೈಟ್ ರೊಟೀನನ್ನು ಇವತ್ತು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇರ್ತಾವಲ್ಲ ಸ್ವಲ್ಪ ಪ್ರಾಬ್ಲಮ್ಸ್. ಎಲ್ಲರೂ ಎಚ್ಚರಿದ್ರು ಆ ಟೈಮಲ್ಲಿ. ನಾನು ಕ್ಯಾಮ್ರಾ ಸ್ಟ್ಯಾಂಡ್ ಇಡೋದು, ಮಕ್ಕಳೆಲ್ಲ ಎಚ್ಚರಿದ್ರು. ಮರುದಿವಸ ಸಂಡೇ ಇತ್ತಲ್ಲ, ಅವರು ಕುಂತಿರ್ತಾರೆ. ಸ್ಕೂಲ್ ಇತ್ತು ಅಂತಂದ್ರೆ ಬೇಗನೆ ಮಲಗಿಬಿಡ್ತಾರೆ. ಅವರು ಎಲ್ಲ ಅವ್ರ ಅಪ್ಪನ ಜೊತೆ ಅದೆಲ್ಲ ಟೈಮ್ ಸ್ಪೆಂಡ್ ಮಾಡಾಕ್ತಿದ್ರು. ಆ ಟೈಮಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಕೂಡೋದು, ಅಷ್ಟೊಂದು ಎಲ್ಲರೂ ಅಡ್ಡಾಡ್ತಿರ್ತಾರೆ, ದಾಂಧಲಿ ಮಾಡ್ತಿರ್ತಾರೆ. ಹೀಗಾಗಿ ನಾನು ಇದನ್ನು ಮಾಡಿದ್ದು ಬೇಡ ಅಂಥೇಳಿ ಸಂಡೇ ಮರುದಿವ್ಸ ಸಂಡೇ ಇತ್ತು, ಸ್ಯಾಟರ್ಡೆ ಲೇಟ್ ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ರೀತಿ ಇವತ್ತಿನ ರೊಟೀನ್ ಇತ್ತು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.